ಬಿಸಿ ಬಿಸಿ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. 1 ಲಕ್ಷ ಜನರ ವರ್ಕ್, 1 ವರ್ಷ ಪ್ರೀ ಪ್ರೊಡಕ್ಷನ್, ಒಂದು ದಿನದ ಖರ್ಚು ಬರೋಬ್ಬರಿ 40 ಲಕ್ಷ ರೂಪಾಯಿ. ಬಾಹುಬಲಿ ಹ್ಯಾಂಗ್ ಓವರ್ ನಿಂದ ಹೊರಬಂದಿಲ್ಲ ಪ್ರಭಾಸ್. ಬಾಹುಬಲಿ 2 ಕ್ಲೈಮ್ಯಾಕ್ಸ್ ನಲ್ಲಿ ವಿಜೃಂಭಿಸಲಿದ್ದಾರೆ ತಮನ್ನಾ. ಬಾಹುಬಲಿ 2 ನಲ್ಲಿರೋ ಸರ್ಪ್ರೈಸ್ ಎಲಿಮೆಂಟ್ ಏನು? ಇದೇ ಹೊತ್ತಿನ ವಿಶೇಷ ಬಿಸಿ ಬಿಸಿ ಬಾಹುಬಲಿ. 9,000 ಸ್ಕ್ರೀನಿಂಗ್, ಟಿಕೆಟ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ, ಆನ್ಲೈನ್ ಬುಕ್ಕಿಂಗ್ ಸೋಲ್ಡ್ ಔಟ್, ಸಾವಿರಾರು ರೂಪಾಯಿಗೆ ಒಂದು ಟಿಕೆಟ್ ಸೇಲ್. ಇಂಥದೊಂದು ಕ್ರೇಜ್ನ ಈ ಹಿಂದೆ ಯಾವ್ದಾದ್ರೂ ಸಿನಿಮಾ ಹುಟ್ಟಿಸಿತ್ತಾ? ಎಕ್ಸಾಕ್ಟ್ಲಿ ನೋ. ಹಾಗಾದ್ರೆ ಬಾಹುಬಲಿ 2 ನ ಆ ರೇಂಜ್ಗೆ ಚಿತ್ರೀಕರಿಸಲು ರಾಜಮೌಳಿ ಹೇಗೆ ವರ್ಕ್ ಮಾಡಿದ್ರು? ಇವತ್ತಿನ ಎಪಿಸೋಡ್ ನಲ್ಲಿದೆ ಬಾಹುಬಲಿ 2 ನ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ. ನೋಡಿ, ಎಂಜಾಯ್ ಮಾಡಿ. ಸಮ್ಮರ್ ಹೀಟ್ ನು ಮೀರಿಸಿದೆ ಬಾಹುಬಲಿ ಹೀಟ್. ಒಳಗೆ ಹೊರಗೆ ಎಲ್ಲಿ ನೋಡಿದ್ರು ಬಾಹುಬಲಿ ಟಾಕ್. ಎಸ್, ಬಾಹುಬಲಿಗೆ ಗಂಟೆ ಲೆಕ್ಕದಲ್ಲಿ ಕೌಂಟ್ ಡೌನ್ ಶುರುವಾಗಿದೆ. ಪ್ರೇಕ್ಷಕ ಯಾವ ರೇಂಜ್ಗೆ ಬಾಹುಬಲಿ 2ಗೆ ಕಾಯ್ತಿದ್ದಾನೆ ಅಂದ್ರೆ ಟಿಕೆಟ್ಗಾಗಿ ಕಾದ ಕೆಂಡದಂತಹ ಬಿಸಿಲಿನಲ್ಲೂ 3-4 ಕಿಲೋಮೀಟರ್ ಕ್ಯೂ ನಿಂತಿದ್ದಾನೆ. 9,000 ಸ್ಕ್ರೀನಿಂಗ್, ಆನ್ಲೈನ್ ಬುಕಿಂಗ್ ಸೋಲ್ಡ್ ಔಟ್, ಒಂದು ಟಿಕೆಟ್ ಬೆಲೆ 1000 ಕೊಟ್ಟರೂ ಸಿಗ್ತಿಲ್ಲ. ಇಡೀ ಇಂಡಿಯಾಗೆ ಬಂದಿದೆ ಬಾಹುಬಲಿ ಫೀವರ್. ಪ್ರಿಯ ವೀಕ್ಷಕರೇ, ಈ ಹಿಂದೆ ಯಾವುದಾದ್ರೂ ಸಿನಿಮಾ ಬಾಹುಬಲಿ ರೇಂಜ್ಗೆ ಬಂದಿತ್ತ? ಸುದ್ದಿ ಮಾಡಿತ್ತ? ಎಕ್ಸಾಕ್ಟ್ಲಿ ನೋ. ನಿರ್ದೇಶಕ ರಾಜಮೌಳಿ ಅದ್ಭುತ ಮ್ಯಾಜಿಕ್ ಮಾಡಿದ್ದಾರೆ. ಇಂಡಿಯಾ ಅಲ್ಲ, ಇಡೀ ವರ್ಲ್ಡ್ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಸಿನಿಮಾ ಮಾಡುವುದರಲ್ಲಿ ಹಾಲಿವುಡ್ಗಿಂತ ನಾವೇನು ಕಮ್ಮಿ ಇಲ್ಲ ಅಂತ ಬಾಹುಬಲಿ ತೋರಿಸಿ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ಅಂಥದ್ದೊಂದು ಸಿನಿಮಾ ಮಾಡಿದ್ದಾರೆ. ಆದ್ರೆ ಅದೇ ರಾಜಮೌಳಿಗೆ ಬಾಹುಬಲಿ ಮಾಡುವುದು ನಿಜಕ್ಕೂ ಟಫ್ ಜಾಬ್ ಆಗಿತ್ತ. ಬಾಹುಬಲಿ ಕಥೆಯೇ ಸೂಪರ್. ಆಕ್ಚುಲಿ ಬಾಹುಬಲಿ ತನ್ನಷ್ಟಕ್ಕೆ ತಾನೇ ಈ ರೇಂಜ್ಗೆ ಬ್ರ್ಯಾಂಡ್ ಆಗುತ್ತೆ ಅಂತ ಯಾರೂ ಗೆಸ್ ಮಾಡಿರ್ಲಿಲ್ಲ. ನಿರ್ದೇಶಕ ರಾಜಮೌಳಿ ಕೂಡ ಅಂದುಕೊಂಡಿರ್ಲಿಲ್ಲ. ಆದ್ರೆ ಬಾಹುಬಲಿ 1ನೇ ಭಾಗವನ್ನ ನೋಡಿದ ಪ್ರೇಕ್ಷಕ ಸಿನಿಮಾನ ತನ್ನ ಎದೆಯಲ್ಲಿಟ್ಟುಕೊಂಡ, ಪ್ರಶ್ನೆ ಹಾಕಿಕೊಂಡ. ಕಟ್ಟಪ್ಪ ಬಾಹುಬಲಿಯನ್ನ ಕೊಂದಿದ್ದು ಯಾಕೆ ಅಂತ ಪದೇ ಪದೇ ಪ್ರಶ್ನಿಸಿಕೊಂಡ. ಆ ಪ್ರಶ್ನೆಗೆ ಉತ್ತರ ಸಿಗೋ ಕಾಲ ಬಂದಿದೆ. నువ్వు నా పక్కనున్నంత వరకు నన్ను చంపే మగాడు ఇంకా పుట్టలేదు మామా. ಅಂದ್ರೆ ರಾಜಮೌಳಿ ಪ್ರಕಾರ ಬಾಹುಬಲಿ ಕಥೆಯೇ ಸ್ಟ್ರಾಂಗ್. ಅದರಲ್ಲಿ ಪ್ರೇಕ್ಷಕನಿಗೆ ಏನೇನು ಬೇಕೋ ಎಲ್ಲಾ ಅಂಶ ಇದೆ. ಕತೆ ಪಕ್ಕ ಆದ ಮೇಲೆಯೇ ಆಕ್ಟರ್ಸ್ ನ ಆಯ್ಕೆ ಮಾಡಿತ್ತು. ತೆಲುಗು, ತಮಿಳಿನಲ್ಲಿ ಶೂಟ್ ಮಾಡಿದ್ದು, ಹಿಂದಿ ಮತ್ತು ಮಲಯಾಳಂಗೆ ಡಬ್ ಮಾಡಿದ್ದು ಎಲ್ಲ ಓಕೆ. ಆದ್ರೆ ಯಾವತ್ತಾದ್ರೂ ರಾಜಮೌಳಿಗೆ ಸಿನಿಮಾ ಮುಗಿಸಿದ್ರೆ ಸಾಕಪ್ಪ ಅನ್ನುವ ಭಾವನೆ ಬಂದಿತ್ತ? ಖಂಡಿತ ಬಂದಿಲ್ವಂತ. ಯಾವ ದಿನವೂ ಒಂದೇ ಥರ ಇರಲಿಲ್ಲ. ಎಸ್, ರಾಜಮೌಳಿಗೆ ಯಾವ ದಿನವೂ ಒಂದೇ ಥರ ಇರ್ತಿರ್ಲಿಲ್ವಂತೆ.
ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬೇಗ ಮುಗಿಸಬೇಕು ಅಂತ ಇತ್ತಂತೆ. ಯಾಕಂದ್ರೆ ಶೂಟಿಂಗ್ ದಿನಗಳು 300-350 ದಿನ ದಾಟಿ ಹೋಗಿತ್ತು. ಅದಕ್ಕೋಸ್ಕರ ಬೇಗ ಮುಗಿಸಬೇಕು ಅಂತಿತ್ತು ಅಷ್ಟೇ. ಎಲ್ರೂ ಮುಗಿಯುವುದನ್ನೇ ಕಾಯ್ತಾ ಇದ್ರು. ಅದರಿಂದ ಬೇಗ ಮುಗಿಸಬೇಕು ಅನ್ನೋದು ಮನಸ್ಸಲ್ಲಿತ್ತು. ಬೋರ್ ಯಾವತ್ತೂ ನನಗಾಗ್ಲಿಲ್ಲ. ಪ್ರತಿ ಶೂಟಿಂಗ್ ಡೇ, ಪ್ರತಿ ವರ್ಕಿಂಗ್ ಡೇ ಖುಷಿ ಇತ್ತು. ಪ್ರತಿದಿನ ಏನಾದ್ರೂ ಒಂದು ಮಾಡೋಕೆ ಹುಡುಕ್ತಾ ಇದ್ವಿ. ಆನ್ ಸ್ಕ್ರೀನ್ ಮಾತ್ರ ಅಲ್ಲ, ಆಫ್ ಸ್ಕ್ರೀನ್ ನಲ್ಲೂ ಕೂಡ. ಒಂದು ಶಾಟ್ ತೆಗೆಯೋಕ್ಕೂ ಮೊದಲು ಏನೇನು ಮಾಡಬಹುದು ಅಂತ ಎಲ್ಲರೂ ಹೊಸ ವಿಷಯ ಹೇಳ್ತಾ ಇದ್ರು. ಯಾವ ದಿನವೂ ಒಂದೇ ತರ ಇರ್ತಿರ್ಲಿಲ್ಲ. ಆದ್ರೆ ಪ್ರತಿ ದಿನವೂ ಒಂದು ಹುಡುಕಾಟ ಇತ್ತು ಅಂತಾರೆ ರಾಜಮೌಳಿ. ರಾಜಮೌಳಿಯ ಬಾಹುಬಲಿ ಸಖತ್ ಬಿಗ್ ಬಜೆಟ್ ಸಿನಿಮಾ. ಕಥೆಯ ಕ್ಯಾನ್ವಾಸ್ಗೆ ತಕ್ಕನಾಗಿ ಸಿನಿಮಾ ಮಾಡಬೇಕು ಅಂದಾಗ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ಸ್ ಬೇಕಾಗ್ತಾರೆ. ಹಾಗಾದ್ರೆ ಎಷ್ಟು ಎಕ್ಸ್ಪರ್ಟ್ಸ್ ಬಾಹುಬಲಿಯಲ್ಲಿ ವರ್ಕ್ ಮಾಡಿದ್ದಾರೆ ಅನ್ನೋದು ಒಂದು ಸಹಜ ಕುತೂಹಲ. ಆಕ್ಚುಲಿ ಚಿಕ್ಕವರಿದ್ದಾಗ ರಾಜಮೌಳಿ ಇಂಗ್ಲಿಷ್ ಸಿನಿಮಾ ನೋಡುವಾಗ ಕೊನೆಯಲ್ಲಿ ಹೆಸರು ತೋರಿಸ್ತಿದ್ರಲ್ಲ, ಅದನ್ನ ನೋಡಿ ಎಷ್ಟು ಜನ ಒಂದು ಸಿನಿಮಾಗೆ ಕೆಲಸ ಮಾಡ್ತಾರ ಅಂತ ಆಶ್ಚರ್ಯ ಪಟ್ಟಿದ್ರಂತೆ. ಆದ್ರೆ ಬಾಹುಬಲಿ ಸಿನಿಮಾಗೆ ಕೆಲಸ ಮಾಡಿದವರ ಲಿಸ್ಟ್ ನೋಡಿದಾಗ ಇದನ್ನು ಮೀರಿಸುವಂತಿತ್ತಂತೆ. ಲಕ್ಷ ಜನ ಕೆಲಸ ಮಾಡಿದ್ರು. ಸಿನಿಮಾ ಎಲ್ಲ ಮುಗಿದು ಎಡಿಟಿಂಗ್ ಟೇಬಲ್ ಮೇಲೆ ಕುಳಿತಾಗ ರೋಲಿಂಗ್ ಟೈಟಲ್ಸ್ ಮ್ಯೂಸಿಕ್ ಮೇಲೆ ಹೋಗ್ತಾನೆ ಇತ್ತಂತೆ. ನಾನು ನೋಡ್ತಾನೆ ಇದ್ದೆ. ಹೋಗ್ತಾನೆ ಇತ್ತು. ಒಂದು ನಿಮಿಷ ಸತತವಾಗಿ ಹೋದ ಮೇಲೆ ನೋಡಿದ್ರೆ ಅದೆಲ್ಲ ವಿಜುವಲ್ ಎಫೆಕ್ಟ್ ಡಿಪಾರ್ಟ್ಮೆಂಟ್ ಅಂತಾಗಿತ್ತು. ಬೇರೆ ಡಿಪಾರ್ಟ್ಮೆಂಟ್ ಅಂತೂ ಸೇರಿಸಿರ್ಲಿಲ್ಲ. ಲಾಸ್ಟ್ ಡೇ ಶೂಟಿಂಗ್ ನಲ್ಲಿ ಎಲ್ಲಾ ಕೂತ್ಕೊಂಡು ಲೆಕ್ಕ ಹಾಕಿದ್ವಿ. 1 ಲಕ್ಷ ಜನ ವರ್ಕ್ ಮಾಡಿದ್ರು. ಅದ್ರ ಮೇಲೆ ನನಗೆ ಲೆಕ್ಕ ಹಾಕೋದಕ್ಕೆ ಆಗಲಿಲ್ಲ. 1 ಲಕ್ಷ ಅಂತ ಫಿಕ್ಸ್ ಮಾಡಿದೆ. ಯಾವ ಸಿನಿಮಾಗೆ ಕೂಡ ಎಷ್ಟು ದಿನ ಶೂಟ್ ಮಾಡೋದಿಲ್ಲ. ಆದ್ರೆ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಂದು ವೇಳೆ ರೆಕಾರ್ಡ್ ಇದ್ರೆ ಖಂಡಿತ ಇದಕ್ಕೆ ಬರುತ್ತೆ ಅನ್ನೋದು ರಾಜಮೌಳಿ ಮಾತು. ರಾಜಮೌಳಿ ಆ್ಯಂಡ್ ಟೀಮ್ ಬಾಹುಬಲಿಗಾಗಿ ಬರೋಬ್ಬರಿ 5 ವರ್ಷ ಕೆಲಸ ಮಾಡಿದೆ. ಆದ್ರೆ ಕಥೆ ಓಕೆ ಆದ ಮೇಲೆ ಪ್ರೀ ಪ್ರೊಡಕ್ಷನ್ ಅಂತ ಒಂದಿರುತ್ತೆ. ಅದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್. ಅದನ್ನ ರಾಜಮೌಳಿ ಬರೋಬ್ಬರಿ 1 ವರ್ಷ ಮಾಡಿದ್ದಾರೆ. ಬಾಹುಬಲಿಯಂತಹ ಸಿನಿಮಾಗೆ ಪ್ರೀ ಪ್ರೊಡಕ್ಷನ್, ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಅಂತ ನಿರ್ದಿಷ್ಟವಾಗಿ ವಿಂಗಡಿಸೋದು ಕಷ್ಟ. ಕಥೆ 3-4 ತಿಂಗಳಲ್ಲಿ ಮುಗಿದಿತ್ತು. ಪ್ರೀ ಪ್ರೊಡಕ್ಷನ್ ಶುರುವಾದ ಮೇಲೆ ಕೆಲವು ಶಾರ್ಟ್ಸ್ ಗಳನ್ನ ಶೂಟಿಂಗು ಮೊದಲೇ ವಿಎಫ್ಎಕ್ಸ್ಗೆ ಕಳುಹಿಸಿದ್ವಿ. ಒಂದ್ ಕಡೆ ಶೂಟಿಂಗ್ ನಡೀತಾ ಇದ್ದಾಗ್ಲೇ ಇನ್ನೊಂದ್ ಕಡೆ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇತ್ತು. ಹಾಗೆ ಬೇರ್ಪಡಿಸೋದು ಕಷ್ಟ. ರಫ್ ಆಗಿ ಹೇಳ್ಬೇಕು ಅಂದ್ರೆ 1 ವರ್ಷ ಪ್ರೀ ಪ್ರೊಡಕ್ಷನ್ ವರ್ಕ್ ಮಾಡಿದ್ವಿ. 2 ಸಿನಿಮಾಗೆ ಡಿಸೈನ್ ಮಾಡಿದ್ದು, ಡೈಲಾಗ್ ಬರ್ದಿದ್ದು, ಪ್ರಾಕ್ಟೀಸ್ ಮಾಡಿದ್ದು ಎಲ್ಲ ಆವಾಗಲೇ ಅಂತಾರೆ ರಾಜಮೌಳಿ. ಅಂದ್ರೆ 1 ವರ್ಷ ಅಲ್ಲಾಡದೆ ಪ್ರೀ ಪ್ರೊಡಕ್ಷನ್ ಮಾಡಿದ್ದಾರೆ ರಾಜಮೌಳಿ.
ಇಂತಹ ದೊಡ್ಡ ಬಜೆಟ್ನ ದೊಡ್ಡ ಸಿನಿಮಾಗೆ ರಾಜಮೌಳಿ ಆ್ಯಂಡ್ ಟೀಮ್ ಬರೋಬ್ಬರಿ 1 ವರ್ಷ ಕೆಲಸ ಮಾಡಿದೆ ನಿಜ. ಹಾಗೆ ಮಾಡಿರಲಿಲ್ಲ ಅಂದ್ರೆ ಬಾಹುಬಲಿ 10ರಲ್ಲಿ ಇನ್ನೊಂದು ಸಿನಿಮಾ ಆಗಿಬಿಡ್ತಿತ್ತೋ ಏನೋ. ಆದ್ರೆ ರಾಜಮೌಳಿ ಕೆಲಸಕ್ಕೆ ನಿಂತ್ರೆ ದೈತ್ಯ ಪಕ್ಕ ಬರೋ ತನಕ ಬಿಡುವುದಿಲ್ಲ. ಹೀಗೆ ಇರಬೇಕು, ಹೀಗೆ ಶೂಟ್ ಮಾಡಬೇಕು, ತೆರೆ ಮೇಲೆ ಫೈನಲ್ ಆಗಿ ಹೀಗೆ ಮೂಡಿ ಬರಬೇಕು ಅನ್ನುವ ಕಲ್ಪನೆ ರಾಜಮೌಳಿಗಿತ್ತು. ಹಾಗಾಗಿ ಬಾಹುಬಲಿಯ ಪ್ರತಿ ದೃಶ್ಯವೂ ಅದ್ಭುತವಾಗಿ ಮೂಡಿ ಬಂದಿರುವುದು. ಪ್ರಭಾಸ್ಗೆ ಯಾಕೆ ಬಾಹುಬಲಿ ಕ್ಯಾರೆಕ್ಟರ್ ಅಷ್ಟೊಂದು ಇಷ್ಟ ಆಯ್ತು ನೋಡೋಣ ಸ್ಮಾಲ್ ಬ್ರೇಕ್ನ ನಂತರ. ಮೊದಲ ಬಾಹುಬಲಿಯ ಹೀರೋ ಅಮರೇಂದ್ರ ಬಾಹುಬಲಿ, 2ನೇ ಭಾಗದಲ್ಲಿ ಮಹೇಂದ್ರ ಬಾಹುಬಲಿ. ಪ್ರಭಾಸ್ಗೆ ಎರಡೂ ಸಖತ್ ಚಾಲೆಂಜಿಂಗ್ ರೋಲ್. ಆದ್ರೆ ಆ ರೋಲ್ಗಾಗಿಯೇ ಪ್ರಭಾಸ್ 5 ವರ್ಷ ಮುಡಿಪಾಗಿಟ್ರು. ಎಲ್ಲಾ ಮರೆತು ಬಾಹುಬಲಿಯದ್ದೇ ಜಪ ಮಾಡಿದ್ರು. ಹಾಗಾದ್ರೆ ಪ್ರಭಾಸ್ಗೆ ಯಾಕೆ ಬಾಹುಬಲಿ ಕ್ಯಾರೆಕ್ಟರ್ ಅಷ್ಟೊಂದು ಇಷ್ಟ ಆಯ್ತು? ಬನ್ನಿ ನೋಡೋಣ. ಪ್ರಭಾಸ್ ತೆಲುಗಿನಲ್ಲಿ ಯಂಗ್ ರೆಬೆಲ್ ಸ್ಟಾರ್, ಪಕ್ಕ ಮಾಸ್ ಸ್ಟಾರ್. ಸ್ಕ್ರೀನ್ ಮೇಲೆ ಬಂದ್ರು ಅಂದ್ರೆ ಸಾಕು, ಒಂದು ಪವರ್ ಇರ್ತಿತ್ತು, ಥ್ರಿಲ್ ಇರ್ತಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಭಾಸ್ ಸಖತ್ ಹಾರ್ಡ್ ವರ್ಕರ್. ಏನೇ ಕೆಲಸ ಕೊಟ್ರೂ ಡೆಡಿಕೇಶನ್ ಜಾಸ್ತಿ. ಆ ಡೆಡಿಕೇಶನ್ನೇ ಪ್ರಭಾಸ್ ಬಾಹುಬಲಿ ರೋಲ್ನ ಅಷ್ಟು ಅದ್ಭುತವಾಗಿ ಮಾಡುವುದಕ್ಕೆ ಕಾರಣವಾಗಿತ್ತು. ಡಿಎನ್ಎಯಲ್ಲೇ ಬೆರೆತು ಹೋಗಿತ್ತು ಬಾಹುಬಲಿ. ನೀವು ನಂಬಲ್ಲ, ಕಥೆ ಕೇಳಿದ ತಕ್ಷಣ ಪ್ರಭಾಸ್ ಅದೇ ಗುಂಗಿನಲ್ಲಿ 2 ದಿನ ಓಡಾಡಿದ್ರಂತೆ. ಅದಕ್ಕೆ ಬೇಸಿಕ್ ರೀಸನ್ ಅಂದ್ರೆ ಪ್ರಭಾಸ್ಗೆ ಬಾಹುಬಲಿ ಕ್ಯಾರೆಕ್ಟರ್ ತುಂಬಾ ಇಷ್ಟವಾಗಿತ್ತು. ಬಾಹುಬಲಿ ಕ್ಯಾರೆಕ್ಟರ್ ಅವರ ಡಿಎನ್ಎಯಲ್ಲೇ ಸೇರಿ ಹೋಗಿತ್ತಂತೆ. ಯಾಕೆ ಅಂದ್ರೆ ಪ್ರಭಾಸ್ ತುಂಬಾ ಹೋಮ್ ವರ್ಕ್ ಮಾಡಿದ್ದಾರೆ. 2 ಸಿನಿಮಾ ಸೇರಿದ್ರೆ ಅವರ ಕ್ಯಾರೆಕ್ಟರ್ 5 ಗಂಟೆ ಆಗಬಹುದು ಅಷ್ಟೇ. ಅದು ಬಿಟ್ಟು ಸಿನಿಮಾಗೂ ಮೊದಲು ಸಿಕ್ಕಾಪಟ್ಟೆ ಪ್ರಶ್ನೆ ಬರೆದು ರಾಜಮೌಳಿಯನ್ನ ಉತ್ತರಕ್ಕಾಗಿ ಕೇಳ್ತಿದ್ರಂತೆ. ಸಿನಿಮಾಗೆ ಸಂಬಂಧವೇ ಇಲ್ಲದಿದ್ರು ಬಾಹುಬಲಿಗೆ ಯಾವ ಕಲರ್ ಇಷ್ಟ, ಬಾಹುಬಲಿಗೆ ದೇವರಲ್ಲಿ ನಂಬಿಕೆ ಇದೆಯೋ ಇಲ್ವೋ, ಅವರ ಫಿಲಾಸಫಿ ಏನು, ಆ ಫಿಲಾಸಫಿ ಯಾಕೆ ಬಂತು, ಅವರು ಏನು ಓದಿದ್ದಾರೆ, ಆ ಕಾಲದಲ್ಲೇ ಅಷ್ಟು ಹೇಗೆ ಓದಿದ್ರು, ಅವರ ಇಷ್ಟವಾದ ಸಬ್ಜೆಕ್ಟ್ ಏನು, ಯಾಕೆ ಅವರಿಗೆ ಇಷ್ಟ, ಯಾವ ವಯಸ್ಸಿನಿಂದ ಫೇವ್ರೆಟ್ ಸಬ್ಜೆಕ್ಟ್ ಆಗಿತ್ತು, ಇದನ್ನೆಲ್ಲ ಕೂತು ಚರ್ಚೆ ಮಾಡಿ ಮಾಡಿ ರಾಜಮೌಳಿ ಟೀಮ್ಗೆ ಬೈಬಲ್ ಥರ ಆಗಿತ್ತಂತೆ. ಅಂದ್ರೆ ಬಾಹುಬಲಿ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಪ್ರಭಾಸ್ ನೋಟ್ ಓಪನ್ ಮಾಡಿದ್ರೆ ಸಾಕು, ಎಲ್ಲಾ ವಿಷಯಗಳು ಅದರಲ್ಲಿರ್ತಾ ಇತ್ತು. ಅಂದ್ರೆ ಪ್ರಭಾಸ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ತರ ಕೂತ್ಕೊಂಡಿದ್ರಂತೆ. ಯಾಕೆ ಹಾಗೆ ಮಾಡ್ತಾರೆ, ಯಾಕೆ ಹೀಗ್ ಮಾಡಬಾರ್ದು ಅಂತ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇತ್ತಂತೆ. ಯಾಕಂದ್ರೆ ಬಾಹುಬಲಿ ಕ್ಯಾರೆಕ್ಟರ್ ಪ್ರಭಾಸ್ ಡಿಎನ್ಎಯಲ್ಲೇ ಸೇರಿ ಹೋಗಿತ್ತು. ಅಂದ್ರೆ ಪ್ರಭಾಸ್ ಬಾಹುಬಲಿ ಕ್ಯಾರೆಕ್ಟರ್ ಬಗ್ಗೆ ಸಿಕ್ಕಾಪಟ್ಟೆ ಸ್ಟಡಿ ಮಾಡಿದ್ದಾರೆ. ಪಾತ್ರದ ಪರಕಾಯ ಪ್ರವೇಶ ಮಾಡಿದ್ದಾರೆ. ಬರೀ ಯುದ್ಧ ರಂಗದಲ್ಲ, ಸೆಂಟಿಮೆಂಟ್ ಸೀನ್ಗಳಲ್ಲೂ ಪ್ರಭಾಸ್ ಅದ್ಭುತವಾಗಿ ನಟಿಸಿದ್ದಾರೆ. ಆದ್ರೆ ಪ್ರೇಕ್ಷಕನಿಗೆ ಸಖತ್ ಇಷ್ಟವಾಗಿದ್ದು ಮಾತ್ರ ಆಕ್ಷನ್ ಸೀನ್. ಹೇರ್ ಕಟ್ ಮಾಡಿಸಿದ ಮೇಲೆ ರಿಲ್ಯಾಕ್ಸ್. ಆಕ್ಚುಲಿ ಬಾಹುಬಲಿ ಸಿನಿಮಾ ಮುಗಿದ ಮೇಲೆ ಪ್ರಭಾಸ್ ಒಂದಿಷ್ಟು ರಿಲ್ಯಾಕ್ಸ್ ಆಗಿದ್ದಾರೆ. ಹೇರ್ ಕಟ್ ಮಾಡಿಸಿಕೊಂಡು ತೂಕ ಇಳಿಸಿಕೊಂಡು ಆರಾಮಾಗಿದ್ದಾರೆ.
4-5 ವರ್ಷದಿಂದ ಹಿಂದುಗಡೆ ಇದ್ದ ಉದ್ದ ಕೂದಲನ್ನ ಸಡನ್ ಆಗಿ ತೆಗೆದ ಮೇಲೆ 4-5 ದಿನ ಏನೋ ಕಳೆದುಕೊಂಡ ಫೀಲ್ ಆಗಿತ್ತಂತೆ. ಮತ್ತೆ ಸ್ವಲ್ಪ ತೂಕ ಕಡಿಮೆಯಾಗಿದ್ದೇನೆ ಅನ್ನಿಸ್ತಿತ್ತಂತೆ. ಮೊದಲ 3 ವರ್ಷದಲ್ಲಿ ಮುಗಿಯುತ್ತೆ ಅಂದುಕೊಂಡಿದ್ದ ಪ್ರಭಾಸ್ಗೆ ರಾಜಮೌಳಿಯ ಪ್ಯಾಷನ್ಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಅಂದುಕೊಂಡು ಸಮಯದಲ್ಲಿ ಆಗೋಲ್ಲ ಅಂತಾನೂ ಗೊತ್ತಿತ್ತಂತೆ. ಹಾಗಿದ್ರೂ ಪ್ರಭಾಸ್ಗೆ ಮೊದಲ ಭಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನೀಡಿತ್ತು. ರಾಜಮೌಳಿ ಕನಸಿಗೆ ನೀಡಿದ್ರು ಸಾಥ್. ಪ್ರಭಾಸ್ಗೆ ಬಾಹುಬಲಿ ನಟನಾಗಿ ಸಖತ್ ಎಕ್ಸೈಟ್ಮೆಂಟ್ ಉಂಟು ಮಾಡಿದ ಸಿನಿಮಾ. ವಾರ್, ರಾಜಮೌಳಿ, ಸೆಟ್ಸ್, ದೊಡ್ಡ ಸಿನಿಮಾ ಎಲ್ಲ ಎಕ್ಸೈಟ್ ಮಾಡಿದ್ವಂತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ರಾಜಮೌಳಿ ಕನಸು ಏನಿತ್ತು ಅದಕ್ಕೋಸ್ಕರ ಪ್ರಭಾಸ್ ಟೈಮ್ ಕೊಟ್ಟಿದ್ರು. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ವರ್ಷ. ವರ್ಷಕ್ಕೆ 2 ಸಿನಿಮಾ ಮಾಡಿದ್ರೂ ಪ್ರಭಾಸ್ 10 ಸಿನಿಮಾ ಮಾಡಬಹುದಿತ್ತು. ಆದ್ರೆ ಪ್ರಭಾಸ್ ಅದಕ್ಕೆ ರೆಡಿ ಇರಲಿಲ್ಲ. ರಾಜಮೌಳಿಯಂತಹ ನಿರ್ದೇಶಕ ಕನಸಿನ ಬೆನ್ನು ಹತ್ತಿರುವಾಗ ನಾವು ಅವರ ಜೊತೆಯಲ್ಲೇ ಸಾಗೋಣ ಅನ್ನೋದು ಅವರ ಇಚ್ಛೆಯಾಗಿತ್ತು. ಇನ್ನು ಹ್ಯಾಂಗ್ ಓವರ್ನಲ್ಲೇ ಇದ್ದೇನೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಸಿನಿಮಾ ಮುಗಿದ ಮೇಲೆ ಪ್ರಭಾಸ್ ಸಖತ್ ಎಮೋಷನಲ್ ಆಗ್ಬಿಟ್ಟಿದ್ರಂತೆ. ಅದರಲ್ಲೂ ಮೊದಲ ಭಾಗ ಮುಗಿದಾಗ ಮುಗಿದು ಹೋಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ರಂತೆ. ಅಂದ್ರೆ ಪ್ರೇಕ್ಷಕ ಅಂದುಕೊಂಡ ಮಟ್ಟಿಗೆ ಒಪ್ಪಿಕೊಳ್ಳಲಿಲ್ಲ ಅಂದ್ರೆ 2ನೇ ಭಾಗ ಮಾಡುವ ಪ್ಲಾನ್ ಇರಲಿಲ್ಲ. ನೀವು ನಂಬಲ್ಲ, ಬಾಹುಬಲಿ 2ನೇ ಭಾಗ ಮುಗಿದಾಗಲೂ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿಬಿಡ್ತೀನೇನೋ ಅಂತ ಅಂದುಕೊಂಡಿದ್ರಂತೆ ಪ್ರಭಾಸ್. ಆದ್ರೆ ಬಾಹುಬಲಿ 2 ಮುಗಿದು ರಿಲೀಸ್ ಆಗ್ತಾ ಇದ್ರು ಅದರಿಂದ ಪ್ರಭಾಸ್ ಹೊರಕ್ಕೆ ಬಂದಿಲ್ಲ. ಅಂದ್ರೆ ಪ್ರಭಾಸ್ ಇನ್ನೂ ಸಿನಿಮಾ ಮುಗಿದಿಲ್ಲ ಅನ್ನುವ ಫೀಲಿಂಗ್ ನಲ್ಲೇ ಇದ್ದಾರೆ. ಯಾಕಂದ್ರೆ ಬರೋಬ್ಬರಿ 5 ವರ್ಷ ಅಷ್ಟು ಜನರೊಂದಿಗೆ, ರಾಜಮೌಳಿಯೊಂದಿಗೆ, ನಟ ನಟಿಯರೊಂದಿಗೆ ಕೆಲಸ ಮಾಡಿದ್ರ ಗುಂಗು ಅವರನ್ನ ಇನ್ನೂ ಬಿಟ್ಟಿಲ್ಲ, ಕಾಡ್ತಾನೆ ಇದೆಯಂತೆ. ನಾನು ಬಾಹುಬಲಿ ಹ್ಯಾಂಗ್ ಓವರ್ನಲ್ಲೇ ಇದ್ದೇನೆ, ಬಹುಶಃ ಇನ್ನೂ 2-3 ತಿಂಗಳಾಗಬಹುದು ಹೊರಕ್ಕೆ ಬರೋದಕ್ಕೆ ಅಂತಾರೆ ಪ್ರಭಾಸ್. ಒಂದಿನಕ್ಕೆ ಎಷ್ಟು ಖರ್ಚಾಗ್ತಿತ್ತು ಹಣ? ತಮನ್ನಾ ಪಾತ್ರ ಬಾಹುಬಲಿ 2 ನಲ್ಲಿ ಹೇಗಿದೆ ನೋಡೋಣ ಸ್ಮಾಲ್ ಬ್ರೇಕ್ ನ ನಂತರ. ಬಾಹುಬಲಿ ಬಿಗ್ ಬಜೆಟ್ ಸಿನಿಮಾ. ಬಾಹುಬಲಿ 2ನೇ ಭಾಗಕ್ಕೆ ಸುಮಾರು 250 ಕೋಟಿ ಖರ್ಚು ಮಾಡಲಾಗಿದೆ ಅನ್ನೋ ಮಾತಿದೆ. ಹಾಗಾದ್ರೆ ಒಂದು ದಿನಕ್ಕೆ ಎಷ್ಟು ಖರ್ಚಾಗ್ತಿತ್ತು ಹಣ? ತಮನ್ನಾ ಪಾತ್ರ ಬಾಹುಬಲಿ 2 ನಲ್ಲಿ ಹೇಗಿದೆ? ಬಾಹುಬಲಿ 2 ನಲ್ಲಿರೋ ಸರ್ಪ್ರೈಸ್ ಎಲಿಮೆಂಟ್ ಏನು? ಬನ್ನಿ ನೋಡೋಣ. నేనెప్పుడు చూడని కళ్ళు నన్ను దేవుళ్ళ చూస్తున్నాయి. మా దేవుడు అమరేంద్ర బాహుబలి రక్తానివి నువ్వు. ಬಾಹುಬಲಿ ಹೆವಿ ಬಜೆಟ್ ಸಿನಿಮಾ. 2ನೇ ಭಾಗಕ್ಕೆ ಸುಮಾರು 250 ಕೋಟಿ ಖರ್ಚು ಮಾಡಿದ್ದಾರೆ ಎನ್ನಲಾಗಿದೆ. ಅಂದ್ರೆ ರಾಜಮೌಳಿ ಕನಸು ಯಥಾವತ್ತಾಗಿ ತೆರೆ ಮೇಲೆ ಬಂದಿದೆ, ಎಲ್ಲೂ ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ. ಮೊದಲ ಭಾಗಕ್ಕಿಂತ 2ನೇ ಭಾಗ ರಿಚ್ ಆಗಿದೆ, ಸೆಂಟಿಮೆಂಟ್ ಜಾಸ್ತಿ ಇದೆ, ಎಲ್ಲ ಸರಿ. ಆದ್ರೆ ಒಂದು ದಿನದ ಶೂಟಿಂಗ್ಗೆ ಎಷ್ಟು ಖರ್ಚಾಗಿತ್ತಂತೆ ಗೊತ್ತಾ? ದಿನದ ಖರ್ಚು 40 ಲಕ್ಷ ರೂಪಾಯಿ. ಬಾಹುಬಲಿ ಕಥೆಯ ಕ್ಯಾನ್ವಾಸ್ ಸಖತ್ ದೊಡ್ಡದಿದೆ, ಬಜೆಟ್ ಕೂಡ ದೊಡ್ಡದಿದೆ, ಅಲ್ಲಿ ಕೆಲಸ ಮಾಡುವ ಎಕ್ಸ್ಪರ್ಟ್ಗಳ ಸಂಖ್ಯೆಯೂ ದೊಡ್ಡದಿದೆ. ನೀವು ನಂಬಲ್ಲ, ಕೇವಲ ಒಂದು ದಿನದ ಪ್ರೊಡಕ್ಷನ್ ಖರ್ಚೆ ಬರೋಬ್ಬರಿ 40 ಲಕ್ಷ ಆಗಿತ್ತಂತೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಬಾಹುಬಲಿ ಬಜೆಟ್ ಯಾಕೆ 250 ಕೋಟಿ ಕ್ರಾಸ್ ಆಗಿದೆ ಅಂತ.
ಒಂದು ಗಂಟೆಗೆ 5 ಲಕ್ಷ ಹೋಗ್ತಿತ್ತು. ಶೂಟಿಂಗ್ ಶೆಡ್ಯೂಲ್ ಎಷ್ಟು ಪಕ್ಕಾ ಇತ್ತು ಅಂದ್ರೆ ಮೊದಲ ಭಾಗದಲ್ಲಾದ ತಪ್ಪು ಎರಡನೇ ಬಾಹುಬಲಿಯಲ್ಲಿ ಪಾಠ ಕಲಿಸಿತ್ತು. ವೇಸ್ಟ್ ಆಗಿ ಹಣ ಪೋಲಾಗುವುದು ತಪ್ಪಿತ್ತು. ನೀವು ನಂಬಲ್ಲ, ಒಂದೇ ಒಂದು ಗಂಟೆ ವೇಸ್ಟ್ ಆದ್ರೆ ಸುಮಾರು 5 ಲಕ್ಷ ರೂಪಾಯಿ ವೇಸ್ಟ್ ಆಗ್ತಿತ್ತಂತೆ. ಆ ಟೆನ್ಷನ್ನೇ ರಾಜಮೌಳಿಗೆ ಇದ್ದಿತ್ತು. ಅದು ಬಿಟ್ರೆ ರಾಜಮೌಳಿಗೆ ಬೇರೆ ಇನ್ಯಾವ ಟೆನ್ಷನ್ ಇರಲಿಲ್ಲ. ಅವರೊಬ್ರು ಕೂಲ್ ಡೈರೆಕ್ಟರ್. ಕ್ಲೈಮ್ಯಾಕ್ಸ್ ನಲ್ಲಿ ತಮನ್ನಾ ಹವಾ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಮೊದಲ ಬಾಹುಬಲಿಯಲ್ಲಿ ತಮನ್ನಾ ಆವಂತಿಕ ಆಗಿ ಮಿಂಚಿದ್ರು. ಎರಡನೇ ಭಾಗದಲ್ಲೂ ಸಖತ್ ಮಿಂಚಿದ್ದಾರೆ. ಆದ್ರೆ ಈ ಸಲ ಮಿಂಚಿರುವುದು ವಾರ್ಫೀಲ್ಡ್ ನಲ್ಲಿ. ಕ್ಲೈಮ್ಯಾಕ್ಸ್ ನಲ್ಲಂತೂ ತಮನ್ನಾದೇ ಹವಾ ಅಂತ. ಪ್ರಿಯ ವೀಕ್ಷಕರೇ, ಬಾಹುಬಲಿ ಮೊದಲ ಭಾಗಕ್ಕಿಂತ ಎರಡನೇ ಭಾಗ ಅದ್ಧೂರಿಯಾಗಿರುತ್ತೆ ನಿಜ. ಅದರಲ್ಲಿ ನೋ ಡೌಟ್. ಕಟ್ಟಪ್ಪನೇ ಬಾಹುಬಲಿಕೋ ಕ್ಯೂ ಮಾರ ಅಂತ ಎಷ್ಟು ದಿನ ಕುತೂಹಲ ಇತ್ತು. ನಾಳೆ ಅದಕ್ಕೆ ಉತ್ತರ ಸಿಗಲಿದೆ. ಆದ್ರೆ ಬಾಹುಬಲಿ ಎರಡನೇ ಭಾಗದಲ್ಲಿ ಇರೋ ಸರ್ಪ್ರೈಸ್ ಎಲಿಮೆಂಟ್ ಏನು? ಖಂಡಿತ ಸರ್ಪ್ರೈಸ್ ಇರುವುದಂತೂ ಗ್ಯಾರಂಟಿ. ಆದ್ರೆ ಏನು ಅನ್ನುವುದನ್ನ ಮಾತ್ರ ರಾಜಮೌಳಿ ಎಲ್ಲೂ ಬಿಟ್ಟುಕೊಟ್ಟಿಲ್ಲ. ಟಾಪ್ ಸೀಕ್ರೆಟ್. ప్రాణ త్యాగానికైనా వెనుకాడబోనని రాజమాత శివగామీదేవి సాక్షిగా ప్రమాణం చేస్తున్నాను. ಫೈನಲಿ ಬಾಹುಬಲಿ 2 ರಿಲೀಸ್ ಆಗ್ತಿದೆ. ಅತ್ಯಂತ ದೊಡ್ಡ ಬಜೆಟ್ನ ಭಾರತದ ಅತಿ ದೊಡ್ಡ ಸಿನಿಮಾ ಬಾಹುಬಲಿ 2. ಪ್ರೇಕ್ಷಕ ಸಿಕ್ಕಾಪಟ್ಟೆ ಕುತೂಹಲದಲ್ಲಿ. ಟ್ರೈಲರ್ ನೋಡಿದ್ರೆ, ಇರೋ ಹೈಪ್ ನೋಡಿದ್ರೆ ಬಾಹುಬಲಿ ಧೂಳೆಬ್ಬಿಸೋ ಎಲ್ಲ ಚಾನ್ಸಸ್ ಜೋರಾಗಿದೆ. ಬಾಹುಬಲಿ ರಾಜಮೌಳಿಯ ಅದ್ಭುತ ಕನಸು, ಒಂದು ದೃಶ್ಯ ಕಾವ್ಯ. ಆ ದೃಶ್ಯ ಕಾವ್ಯ ಇಡೀ ಇಂಡಿಯಾ ಮಾತ್ರವಲ್ಲ, ವಿದೇಶದಲ್ಲೂ ಬೆರಗು ಮೂಡಿಸಿದೆ. ಹೇಳಬೇಕಂದ್ರೆ ಬಾಹುಬಲಿ ಯಾವುದೇ ರೀಜನಲ್ ಸಿನಿಮಾ ಅಲ್ಲ, ಅದು ಇಂಡಿಯನ್ ಸಿನಿಮಾ. ಹಾಗಾಗಿಯೇ ಎಲ್ರಿಗೂ ಭಯಂಕರ ಕುತೂಹಲ ಇರೋದು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.